ನಿನ್ನೆ ಬೆಂಗಳೂರಿನಲ್ಲಿ ಎಲೆಕ್ಟ್ರಿಕ್ ಬಸ್ಸು ಬಿಎಂಟಿಸಿಗೆ ಸಂಬಂಧಪಟ್ಟಂತದ್ದು ಆಕ್ಸಿಡೆಂಟ್ಗೆ ಈಡಾಗಿತ್ತು. 14 ಜನ ಪ್ರಯಾಣಿಕರಿಗೆ ಗಾಯವಾಗಿತ್ತು. ಪ್ರಯಾಣಿಕರು ಹೋಗಿ ಕಂಪ್ಲೇಂಟ್ ಕೂಡ ಕೊಟ್ಟಿದ್ರು. ಇದೇ ಆಕ್ಸಿಡೆಂಟ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬಸ್ ಚಾಲಕ ಅಭಿಷೇಕ್ ಇದ್ನಲ್ಲ, ಆತನ ವಿರುದ್ಧ ಎಫ್ಐಆರ್ ದಾಖಲಾಗಿದೆ ಅನ್ನೋದು ಗೊತ್ತಾಗ್ತಾ ಇದೆ. ಶಾಂತಿನಗರದ 3ನೇ ಬಿಎಂಟಿಸಿ ಡಿಪೋ ಚಾಲಕ ಅಭಿಷೇಕ್ ಅನ್ನೋದು ಗೊತ್ತಾಗ್ತಾ ಇದೆ. ಬಸ್ನಲ್ಲಿ ಪ್ರಯಾಣಿಸ್ತಾ ಇದ್ದಂತಹ ಪ್ರಯಾಣಿಕರು ಹೋಗಿ ದೂರು ಕೊಟ್ಟಿದ್ರು. ಆಕ್ಸಿಡೆಂಟ್ ಆದಮೇಲೆ ರೆಡ್ ಸಿಗ್ನಲ್ ಇದ್ರೂ ಕೂಡ ಬಸ್ಸನ್ನು ಓಡಿಸಿದ್ದು ಅತಿ ವೇಗದ ಚಾಲನೆ ಈ ಆಕ್ಸಿಡೆಂಟ್ಗೆ ಕಾರಣ ಅಂತೇಳಿ ಪ್ರಯಾಣಿಕರು ಹೇಳಿದ್ದಾರೆ. ಆಕ್ಸಿಡೆಂಟ್ನಲ್ಲಿ ದೂರುದಾರನ ಎಡಗಾಲಿನ ಮೂಳೆ ಇದೆಯಲ್ಲ, ಅದು ಮುರಿದು ಬಿಟ್ಟಿದೆ. ಚಾಲಕನ ಮೇಲೆ ಕಾನೂನು ಕ್ರಮವನ್ನು ಕೈಗೊಳ್ಳಬೇಕು ಅಂಥೇಳಿ ಪ್ಯಾಸೆಂಜರ್ ದೂರನ್ನು ಕೊಟ್ಟಿದ್ರು. ಹಲಸೂರು ಗೇಟ್ ಸಂಚಾರಿ ಠಾಣೆಯಲ್ಲಿ ನಿನ್ನೆ ಪ್ರಕರಣ ಕೂಡ ದಾಖಲಾಗಿತ್ತು. ಈಗ ಪೊಲೀಸರು ಬಸ್ನ ಡ್ರೈವರ್ ಅಭಿಷೇಕ್ ಹೆಸರನ್ನು ಸೇರಿ ಎಫ್ಐಆರ್ ಮಾಡಿಕೊಂಡಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಅತಿ ವೇಗ ಮತ್ತು ಅಜಾಗರೂಕತೆ ಈ ಆಕ್ಸಿಡೆಂಟ್ಗೆ ಕಾರಣ ಅನ್ನೋದು ಈ ದೂರಿನ ಸಾರಾಂಶ. ಹಾಗಾಗಿ ಕ್ರಮವನ್ನು ತೆಗೆದುಕೊಳ್ಬೇಕು ಅಂಥೇಳಿ ಪೊಲೀಸ್ ಠಾಣೆಯ ಮೆಟ್ಟಿಲೇರಿ ಕಂಪ್ಲೇಂಟ್ ಕೂಡ ಕೊಟ್ಟಿದ್ರು. ಈಗ ಈ ಪ್ರಕರಣದಲ್ಲಿ ಪೊಲೀಸರು ಎಫ್ಐಆರ್ ಮಾಡಿಕೊಂಡಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಬಟ್ ಅಭಿಷೇಕಂಗೂ ಕೂಡ ಇಂಜುರಿ ಆಗಿದೆ, ಹೆಡ್ ಇಂಜುರಿ. ತುಂಬ ನಿನ್ನೆ ರಕ್ತ ಎಲ್ಲ ಸೋರ್ತಾ ಇತ್ತು, ಸ್ಥಿತಿ ಕೂಡ ಕ್ರಿಟಿಕಲ್ ಅಂತ ಹೇಳ್ತಾ ಇದ್ರು. ಬಟ್ ಆದಮೇಲೆ ಆಸ್ಪತ್ರೆಗೆ ಸೇರಿಸಿದ ಮೇಲೆ ವೈದ್ಯರು ಔಟ್ ಆಫ್ ಡೇಂಜರ್ ಅನ್ನುವಂತಹ ಮಾಹಿತಿಯನ್ನು ಕೊಟ್ಟಿದ್ದರು. ಈ ಆಕ್ಸಿಡೆಂಟ್ ಆದಮೇಲೆ ಅಭಿಷೇಕ್ ಕೂಡ ತುಂಬ ಪ್ಯಾನಿಕ್ ಮೂಡಿಗೆ ಜಾರಿದ್ದಂತೆ. ಸಿಬ್ಬಂದಿಗಳು ಅಧಿಕಾರಿಗಳು ಬಂದು ಕೇಳಿದ್ರು ಕೂಡ ಏನಾಯಿತು ಯಾಕಾಯಿತು ಗೊತ್ತಿಲ್ಲ ಅಂತ ಹೇಳ್ತಿದ್ದಂತೆ. ಬಟ್ ಈಗ ಎಫ್ಐಆರ್ ದಾಖಲಾಗಿದೆ.